ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಇವತ್ತು 12th ಮಾರ್ಚ್ ಅಂತ ಹೇಳಿದ್ರೆ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಸಂಸ್ಥಾಪನಾ ದಿನ. ಸೊ 1906ನೇ ಇಸ್ವಿಯಲ್ಲಿ 12 ಮಾರ್ಚ್ಗೆ ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪನೆ ಆಯಿತು. ಬಹಳ ಒಂದು ಬದಲಾವಣೆಯಲ್ಲಿ ಒಂದು ಸಲ ಬಹಳ ಕೆಳಗಿದ್ದ ಬ್ಯಾಂಕ್ ಬಹಳ ಉತ್ಕೃಷ್ಟ ಸ್ಥಿತಿಗೆ ಬಂದು ದೇಶದ ಅತ್ಯುನ್ನತ ಬ್ಯಾಂಕ್ ಎಂಬ ಹೆಸರು ಕೂಡ ಗಳಿಸಿತ್ತು. ಬಟ್ ಬಹಳ ರಿಫಾರ್ಮ್ಸ್ ಆಗ್ತಾ ಆಗ್ತಾ ಈ ಬ್ಯಾಂಕ್ ಬೇರೆ ಬ್ಯಾಂಕಿನ ಕಡೆಗೆ ಒಟ್ಟಿಗೆ ಮರ್ಜ್ ಆಯಿತು. ಬಟ್ ಆದ್ರೆ ಆ ಬ್ಯಾಂಕಿನಲ್ಲಿ ಕೆಲಸ ಮಾಡಿದ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಅಟ್ಯಾಚ್ಮೆಂಟ್, ಒಂದು ಫ್ಯಾಮಿಲಿ ಫೀಲಿಂಗ್ ಇತ್ತು. ಆದರೆ ಒಂದು ಒಟ್ಟಾಗ್ಲಿಕ್ಕೆ ಒಂದು ಸಂದರ್ಭ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾವೆಲ್ಲ ಏನು ಎನಿಸಿದ್ದೇವೆ ಅಂತ ಹೇಳಿದ್ರೆ, ಒಂದು ಬ್ಯಾಂಕಿನ ಸಂಸ್ಥಾಪನಾ ದಿನ ಒಂದು ಸೆಲೆಬ್ರೇಟ್ ಮಾಡಿದ್ರೆ ಮೊದಲು ಕೆಲಸ ಮಾಡಿದ ಎಲ್ಲ ಸಹೋದ್ಯೋಗಿಗಳು ಇಲ್ಲಿ ಬಂದು ಅವರನ್ನು ಮೀಟ್ ಆಗ್ಬಹುದು. ಒಂಥರ ಅವರಿಗೆ ಒಂದು ಪುನಶ್ಚೇತನ ಬರ್ತದೆ, ಹಳೆ ಅವರ ಸಹೋದ್ಯೋಗಿಗೆಲ್ಲ ಮೀಟ್ ಆಗಿ ಅಂತ ಹೇಳಿ ಆ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದು. ಬಹಳ ಚೆನ್ನಾಗಿ ನಡೆಯುತ್ತೆ ಈ ಕಾರ್ಯಕ್ರಮ. ಮತ್ತೆ ಎಲ್ಲರೂ ಸ್ವಯಂ ಸೇವಕರು ಸೇರಿಯೇ ಮಾಡಿದ್ರು. ಇದೇನು ದೊಡ್ಡ ಕಚೇರಿಯಿಂದ ಬಂದದ್ದು, ಯಾಕಂದ್ರೆ ನಾವೆಲ್ಲ ನಿವೃತ್ತರು ಇದರಲ್ಲಿ ಯಾವುದೇ ದರ್ಜೆ ಭೇದ ಭಾವ ಇಲ್ಲ, ಯಾವುದೇ ಯೂನಿಯನ್ ಅದು ಕೂಡ ಇಲ್ಲ. ಎಲ್ರು ನಾವು ಕಾರ್ಪೊರೇಷನ್ ಬ್ಯಾಂಕ್ನವರು, ನಮ್ಮ ಮೂಲ ಸಂಸ್ಥೆ ಅದು, ಅದನ್ನ ಮರಿಬಾರದು ಅಂತೇಳಿ ಎಲ್ಲ ಒಟ್ಟಾಗಿದ್ದೇವೆ. ಸಾಹೇಬ್ರು ಒಂದು ಇನಿಷಿಯೇಟಿವ್ ತಗೊಂಡು, ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಚೇರ್ಮನ್ ಆಗಿದ್ರು ನಿವೃತ್ತರು, ರಾಮಚಂದ್ರ ಕಾಮತ್. ಸೊ ಇವರು ಮುತುವರ್ಜಿ ವಹಿಸಿ ಇಷ್ಟು ಜನ, ನಮ್ಗೆ ಗೊತ್ತಿಲ್ಲದೆ ಇಷ್ಟು ಜನ ರೆಸ್ಪಾನ್ಸ್ ತೋರಿಸಿ 400 ಜನ ಬಂದಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಹೌದು ಹೇಳಿದ್ರೆ, ನಮ್ಮ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಹಳೆದೊಂದು ಸಾಂಸ್ಕೃತಿಕ ಸಂಘ ಇತ್ತು. ಅವರೆಲ್ಲ ಪ್ರತಿ ಕಾರ್ಪೊರೇಷನ್ ಬ್ಯಾಂಕಿನ ಪ್ರೋಗ್ರಾಮ್ ನಲ್ಲಿ ಮಾಡ್ತಿದ್ರು. ಸೊ ಇದೊಂದು ಒಂದು ಪುನರ್ಮಿಲನ ಆಗುವಾಗ ಸರ್ ನಮ್ಗೊಂದು ಆಪರ್ಚುನಿಟಿ ಕೊಟ್ಟರೆ ನಾವೊಂದು 1-1.5 ಗಂಟೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿ ಅವರು ಅವರ ಜೀವನದ ಇದರಲ್ಲಿ ಸ್ವಲ್ಪ ವೆಂಟ್ ಬ್ಯಾಕ್ ಇನ್ ಟು ದೇರ್ ಮೆಮರಿ ಲೇನ್ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು. ಸೊ ಇವ್ರು ಹೇಳಿದಾಗ 400 ಜನ ಬಂದು ಬಹಳ ಬ್ಯಾಂಕಿನ ಲಿಂಗರಾಜ್ ಭಟ್ ಅಂತೇಳಿ ಅವರು, ಮತ್ತೆ HS ವಿಶ್ವನಾಥ್ ಅಂತೇಳಿ ಅವರಿಬ್ಬರು ಗಾಯಕರು, ಅವರೆಲ್ಲರೂ ಪರ್ಫಾರ್ಮ್ ಮಾಡಿದ್ರು. ಸಾಧಾರಣ 1.5-2 ಗಂಟೆ ನಾವು ಪರ್ಫಾರ್ಮೆನ್ಸ್ ಮಾಡಿ, ನಮ್ಮವರ ಬೇರೆ ಹೊರಗಿನವರು ಯಾರಿಲ್ಲ, ನಮ್ಮ ಎಲ್ಲ ನಿವೃತ್ತ ಅಧಿಕಾರಿಗಳು ಎಂಪ್ಲಾಯೀಸ್ ಎಲ್ಲ ಸೇರಿ ಕಾರ್ಯಕ್ರಮ ಮಾಡಿ ಮುಂದಿನ ದಿನದಲ್ಲಿ ಅದು ಇವತ್ತಿನ ಒಂದು ಹುಮ್ಮಸ್ಸು ನೋಡಿ ಜನರಿಗೆ ಇವತ್ತೊಂದು ಸಜೆಷನ್ ನಾವು ಮಾಡಿದ್ದೇವೆ. ಏನಂದ್ರೆ ಪ್ರತಿ ವರ್ಷ 12 ಮಾರ್ಚಿಗೆ ನಾವೆಲ್ಲರೂ ಒಂದಾಗಬೇಕು, ನಮ್ಮ ಹಳೆ ಕೆಲಸ ಮಾಡಿದ ದಿನಗಳನ್ನು ಮೆಲುಕು ಹಾಕಬೇಕು ಅಂತೇಳಿ ಒಂದು. ಎರಡನೇದಂತೇಳಿ ಇದನ್ನು ನೋಡಿ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಇದನ್ನು ನೋಡಿ ಬೇರೆ ಬೇರೆ ಊರಿನಲ್ಲಿದ್ದವರು, ಕಾರ್ಪೊರೇಷನ್ ಬ್ಯಾಂಕ್ನಿಂದ ನಿವೃತ್ತಿ ಆದವರು ಅವರವರ ಊರಿನಲ್ಲಿ 12 ಮಾರ್ಚಿಗೆ ಬ್ಯಾಂಕಿನ ನೆನಪು ಮತ್ತು ಬ್ಯಾಂಕಿನ ಸಂಸ್ಥಾಪಕರ ನೆನಪು ಮಾಡಿ ಎಲ್ಲರೂ ಒಂದ್ಸಲ ಸೇರ್ಬೇಕು, ವರ್ಷಕ್ಕೊಂದ್ಸಲ ಆದ್ರೂ ಸೇರ್ಬೇಕು ಅಂತ ಆ ತರ ಒಂದು ನಾವು ಮುಂದಿನ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದ್ದೇವೆ. ನಮ್ಗಂದ್ರೆ ಅನ್ನ ಕೊಟ್ಟ ಸಂಸ್ಥೆ ಇದು, ಇದನ್ನು ಮರಿಬಾರ್ದು ಯಾವಾಗ್ಲೂ ಅಂತ. ಇವತ್ತು ನಾವು ಜೀವನದಲ್ಲಿ ಏನಾದ್ರು ಇಲ್ಲಿವರೆಗೆ ಬಂದಿದ್ರೆ ನಮ್ಗೆ ಅನ್ನ ಕೊಟ್ಟದ್ದು ನಮ್ಮ ಬ್ಯಾಂಕ್, ಅದನ್ನು ಮರಿಬಾರ್ದು ಅಂತೇಳಿ ಈಗ ಇರೋದಾಗ ಎಲ್ಲರೂ ಈಗ ಈ ಕಾರ್ಯಕ್ರಮದಿಂದ ಸ್ಫೂರ್ತಿ ಪಡೆದು ಎಲ್ಲ ದೇಶದ ಎಲ್ಲಾ ಕಡೆಯಲ್ಲೇ ಆಗ್ಬೇಕು ಅಂತ. ಇವತ್ತು ನಡೆದಿರೋದು ಬರೀ ಬ್ಯಾಂಗ್ಳೂರ್ನವರೇ 400 ಜನ ಬಂದಿದ್ದಾರೆ. ಇದನ್ನು ಕೂಡ ಬೇರೆ ಬೇರೆ ಸ್ಥಳಗಳು ಕೂಡ ಆಗ್ಬೇಕು ಅಂತೇಳಿ ಉದ್ದೇಶ. ಮತ್ತೆ ಇವತ್ತು ನೋಡಿದ್ರು, ಹುಮ್ಮಸ್ಸು ನೋಡಿದ್ರು ಇರೋದಾಗಿ ಪ್ರತಿಯೊಬ್ರು ಒಬ್ರಿಗೊಬ್ರು ಸಿಕ್ಕಿ ಸಿಕ್ಕಿದಂತ ಅವರಿಗೆ ಖುಷಿ, ಮನಸ್ಸಿಗೆ ಒಂದು ಸಂತೋಷ, ಅದು ಅವರ್ಣನೀಯ. ಸೊ ಅವ್ರು ಹೇಳ್ತಾರೆ ಪ್ರತಿ ವರ್ಷ ಮಾಡ್ಬೇಕು ಅಂತೇಳಿ ಎಲ್ರು ಹೇಳಿ ಇವತ್ತು ಒಪ್ಪಿಗೆ ಆಗಿ ಪ್ರತಿ ವರ್ಷ ಸಿಗ್ಲೇಬೇಕು ಅಂತ.